ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್ ಗ್ರಾಮೀಣ್ ಅರ್ಧಂಬರ್ಧ ಕಾಲದ ಅದು ಅರ್ಥ. ಪಾಪ ಅವರು ರಾಮ್ ಅನ್ನೋದನ್ನು ಸೇರಿಸಿ ಮಾಡಿದ್ದಾರೆ ಅಷ್ಟೇ. ಬಹಳ ಕಸರತ್ತು ಮಾಡಿದ್ದಾರೆ ಅವ್ರನ್ನ. ಪಾಪ ಅವರಿಗೆ ಪ್ರೈಸ್ ಕೊಡಬೇಕು ಅಂತ ಅನಿಸುತ್ತೆ ನನಗೆ. ನಿಮ್ಮ ಪಾರ್ಟಿಯಲ್ಲಿ ಬಹಳ ಈಸಿ ಸರ್. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಹೆಸರಿಟ್ಟರೆ ಸಾಕು. ಹೆಸರಿಡೋದು ನಿಮಗೆ ಬಹಳ ಸರಳ. ಮಾತನ್ನು ಮುಗಿಸ್ಲಿ ಬೆಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, GST ಇಂದ ನಮಗೆ ತೊಂದರೆ ಆಯಿತು. ಒಟ್ಟು 1 ಲಕ್ಷದ ಆಮೇಲೆ ಸೆಸ್ಸು ಸರ್ಚಾರ್ಜ್ ಅಂತ ವಸೂಲು ಮಾಡ್ತಾರೆ. ಇವು ಡಿವಿಸಿಬಲ್ ಪೂಲ್ನಲ್ಲಿ ಇಲ್ಲ. ಕೇಂದ್ರ ಸರ್ಕಾರ ಸೆಸ್ ವಸೂಲು ಮಾಡ್ತದೆ, ಮತ್ತೆ ಸರ್ಚಾರ್ಜ್ ವಸೂಲು ಮಾಡ್ತದೆ. ಇವು ಡಿವಿಸಿಬಲ್ ಪೂಲ್ನಲ್ಲಿ ಬರಲ್ಲ. ಅದು ವರ್ಷಕ್ಕೆ ಎಷ್ಟಾಗ್ತದೆ ಗೊತ್ತಾ? ಸುಮಾರು 6 ಲಕ್ಷ ಕೋಟಿ. ಇದರಲ್ಲಿ ರಾಜ್ಯಗಳಿಗೆ 1 ಪೈಸೆನೂ ಬರಲ್ಲ. ರಾಜ್ಯಗಳಿಗೆ 1 ಪೈಸೆ ಬರಲ್ಲ. ಕರ್ನಾಟಕದಿಂದಲೂ ಕೂಡ ವಸೂಲಾಗ್ತದೆ. ಸೆಸ್ಸು ಸರ್ಚಾರ್ಜು ವಸೂಲಾಗ್ತದೆ. ಅದು ಕೂಡ 1 ಪೈಸೆ ಬರಲ್ಲ. ನಾವು ಅದಕ್ಕೆ ಒತ್ತಾಯ ಮಾಡಿದ್ದೀವಿ ಕೇಂದ್ರ ಸರ್ಕಾರದ 16ನೇ ಹಣಕಾಸಿನ ಆಯೋಗದಲ್ಲಿ. ಇದನ್ನು ಕೂಡ ಡಿವಿಸಿಬಲ್ ಪೂಲ್ಗೆ ಹಾಕಿ 5%ಗಿಂತ ಜಾಸ್ತಿ ವಸೂಲು ಮಾಡಬೇಡಿ. ಮಾಡಿದ್ರೆ ರಾಜ್ಯಗಳಿಗೂ ಕೂಡ ನಾವು ಡಿವಿಸಿಬಲ್ ಪೂಲ್ನಲ್ಲಿ ಹಾಕಿ ಅಂತ ಹೇಳಿದ್ದೀವಿ. ರಾಜ್ಯಗಳಿಗೂ ಕೊಡಿ ಅಂತ ಹೇಳಿದ್ದೀವಿ. ಕೊಟ್ಟಿಲ್ಲ. ನಿನ್ನೆ ಬಜೆಟ್ ಮಂಡಿಸಿದ್ರು. ಬಜೆಟ್ ಮಂಡಿಸಿ ಅದರಲ್ಲಿ ಹೇಳಿಲ್ಲ. ಮೊನ್ನೆ ಅಧ್ಯಕ್ಷರೇ, ಅದರಿಂದ ಇವೆಲ್ಲ ವಾಸ್ತವಿಕವಾದಂಥ ವಿಚಾರಗಳು. ದಿಸ್ ಆರ್ ಆಲ್ ಫ್ಯಾಕ್ಟ್ಸ್. ಇದನ್ನ ಹೇಳ್ರಿ ಅಂತ ರಾಜ್ಯಪಾಲರು ಹೇಳಿದ್ದು, ನಾವು ಪ್ರಿಪೇರ್ ಮಾಡಿದ್ದು. ಅವರು ಓದಲಿಲ್ಲ. ಇದು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದ, ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದ, ಅಥವಾ ಸುಳ್ಳು ವಿಚಾರಗಳ? ಎಲ್ಲವೂ ಕೂಡ ಸತ್ಯವಾದಂಥ ವಿಚಾರಗಳನ್ನು ಹೇಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದು. ಅವರು ಮಾಡಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಈಗಾಗಲೇ ಗೊತ್ತಾಗಿದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇಷ್ಟೆಲ್ಲ ನಮಗೆ ನಷ್ಟ ಆಗ್ತಾ ಇದೆ. ಮತ್ತೆ ಇದು ನಾನು ಗವರ್ನರ್ಸ್ ಬಜೆಟ್ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದಲ್ಲ. ಇದು ಅನೇಕ ಸಾರಿ ಪತ್ರಗಳನ್ನು ಬರೆದಿದ್ದೇನೆ. 16ನೇ ಹಣಕಾಸಿನ ಆಯೋಗದ ಮುಂದೆ ಮಂಡಿಸಿದ್ದೇವೆ. ಅದರಿಂದ ಇದು ಈಗಾಗಲೇ ಬಹಿರಂಗ ಆಗಿದೆ. ಇಟ್ ಇಸ್ ಆಲ್ರೆಡಿ ಇನ್ ಪಬ್ಲಿಕ್ ಡೊಮೈನ್. ಮುಚ್ಕೊಳ್ಳೋದೇನು ಇಲ್ಲ ಇಲ್ಲಿ, ಅಥವಾ ಗುಟ್ಟಾಗಿರ್ತಕ್ಕಂಥದ್ದೇನು ಇಲ್ಲ. ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಪತ್ರಗಳು ಬರೆದಿದ್ದೀನಿ ಫೈನಾನ್ಸ್ ಮಿನಿಸ್ಟ್ರಿಗೆ, ಪ್ರಧಾನಮಂತ್ರಿಗಳಿಗೆ, ಮತ್ತೆ ಶಾ ಅವರಿಗೆ, ಇವ್ರಿಗೆಲ್ಲ ಪತ್ರ ಬರೆದಿದ್ದೀನಿ.
ಆ? ಮಾತಾಡ್ಲಾ ಬೇಡ. ಆ? ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮೀಟಿಂಗ್ ಹೋಗ್ಬೇಕಲ್ಲ ಸರ್, GST ಮೀಟಿಂಗ್ಗೆ. ನಾನು- ಯಾಕೆ ಹೋಗಲ್ಲ ನೀವು GST ನಾನು ಮೀಟಿಂಗ್ಗೆ? GST ನಾನು ಹೋದ್ರು ಅಷ್ಟೇ. ಅಲ್ಲ ಅವಕಾಶ ಇದೆಯಲ್ಲ. ಪತ್ರ ಬರ್ದಿದ್ದೀನಿ ಅಂತ ಪದೇ ಪದೇ ಹೇಳ್ತೀರಾ, ಮತ್ತೆ ಕೇಂದ್ರ ಸರ್ಕಾರನ ಟೀಕೆ ಮಾಡ್ತೀರಾ. ವೇದಿಕೆ ಇದೆ, ಈಗ ವಿಧಾನಸಭೆ ನಮ್ಗೇನ್ ಕೊಟ್ಟಿದೆ, ಮಾತಾಡಕ್ಕೆ ಕೊಟ್ಟಿದ್ದಾರೆ. ನಿಮ್ಗೆ ಅಲ್ಲಿ ಮಾತಾಡಕ್ಕೆ ಕೊಟ್ಟಿದಾರಲ್ಲ, ಒಂದು GSTಗೆ ಹೋಗಲ್ಲ ನೀವು. ಮತ್ತೆ ರೆವಿನ್ಯೂ ಮಿನಿಸ್ಟರ್ ಅಟೆಂಡ್ ಮಾಡ್ತಾರಲ್ಲ. ಯಾರು ಹೋಗ್ಬೇಕು? ಎಲ್ಲಾ ರಾಜ್ಯದ CMಗಳು ಹೋಗೋದು. ಎಲ್ಲಾ ರಾಜ್ಯದ ಹಂಗೆ ಹೋಗ್ಬೇಕು ಅಂತ ಕಡ್ಡಾಯ ಇಲ್ಲ, ಮ್ಯಾಂಡೇಟರಿ ಇಲ್ಲ. ಒಂದು ಮೀಟಿಂಗ್ ನೋ ಇಟ್ ಈಸ್ ರಾಂಗ್. ಇವು ತಪ್ಪು ತಿಳ್ಕೊಂಡಿದ್ದಾರೆ. ನಾನು ಅಥವಾ ನನ್ನ ಪರವಾಗಿ ಯಾರಾದ್ರೂ ಹೋಗ್ಬೋದು. ನಿಮ್ಮ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಲ್ಲ. ಹೋಗಿರಲ್ಲ, ಎಲ್ಲಾ ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ ಹೋಗಿರ್ತಾರೆ. ಎಲ್ಲ ಮುಖ್ಯಮಂತ್ರಿಗಳು ಕೂಡ ಕಡ್ಡಾಯವಾಗಿ ಮುಖ್ಯಮಂತ್ರಿಗಳು ಅವರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಯಾರಾದ್ರೂ ಹೋಗ್ಬೋದು. ನಾನು ಹೇಳೋದು, ತಾವು ಹೋಗಿ ಆರ್ಗ್ಯುಮೆಂಟ್ ಮಾಡಿದ್ರೆ ತಾವು ಚೆನ್ನಾಗಿ ಮಾತಾಡ್ತೀರಿ. ಅಲ್ಲಿ ಆ ವೇದಿಕೆಯಲ್ಲಿ ಮಾತಾಡಿದ್ರೆ ಸ್ವಲ್ಪ ಸುಧಾರಣೆ ಆಗ್ತಿತ್ತೇನೋ. ನೀವು ಹೋಗ್ಲೇ ಇಲ್ಲ. GST ಕೌನ್ಸಿಲ್ ಅಧ್ಯಕ್ಷರು ಯಾರು? GST ಕೌನ್ಸಿಲ್ ಅಧ್ಯಕ್ಷರು ಯಾರ್ರಿ? ಹಣಕಾಸಿನ ಮಂತ್ರಿ. ಅವ್ರನ್ನೇ ಭೇಟಿ ಮಾಡಿದ್ದೀನಿ ನಾನು. ಅದು 4 ಸಾರಿ ಭೇಟಿ ಮಾಡಿದ್ದೀನಿ. 4 ಸಾರಿ ಭೇಟಿ ಮಾಡಿದ್ದೀನಿ. ನಾವು ಅನೇಕ ರಾಜ್ಯಗಳಲ್ಲಿ ಹೋಗಿಲ್ಲ, ಅವರು ಪ್ರತಿನಿಧಿಗಳು ಕಳಿಸಿದ್ದಾರೆ. ನಾನು ನಮ್ಮ ಪ್ರತಿನಿಧಿಯನ್ನ ಕೃಷ್ಣ ಬೈರೇಗೌಡ ಅವರನ್ನ ಕಳಿಸಿದ್ದೀನಿ, ರೆವಿನ್ಯೂ ಮಂತ್ರಿಗಳು ಅವ್ರನ್ನ ಕಳಿಸಿದ್ದೀವಿ. ಅವರು ಬಹಳ ಸಮರ್ಥವಾಗಿ ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ. ಆದರೂ ಕೊಟ್ಟಿಲ್ಲ. ಯಾಕಂತಂದ್ರೆ GST ಕೌನ್ಸಿಲ್ನಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ಮೆಜಾರಿಟಿ ಒಪಿನಿಯನ್ಗಳ ಮೇಲೆ. ಆಮೇಲೆ ಏನಂತ ಹೇಳಿದೆ ಅಂದ್ರೆ GST ಕೌನ್ಸಿಲ್ ಆಕ್ಟ್ ನಲ್ಲಿ ಏನಂತ ಹೇಳಿದೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ಇಸ್ ಎ ಮೆಂಬರ್ ಆರ್ ಎನಿ ಮಿನಿಸ್ಟರ್ ಡೆಪ್ಯೂಟೆಡ್ ಬೈ ದಿ CM ಅಂತ ಇರೋದು, ಕಡ್ಡಾಯ ಏನಲ್ಲ. ಆಮೇಲೆ ಕೃಷ್ಣ ಬೈರೇಗೌಡರು ಇದಾರಲ್ಲ, ಎಲ್ಲ ಫೈನಾನ್ಸ್ ಮಿನಿಸ್ಟರ್ಗಳಿಗಿಂತ ಜಾಸ್ತಿ ಮಾತಾಡಿದ್ದಾರೆ. ಎಲ್ಲ ಫೈನಾನ್ಸ್ ಮಿನಿಸ್ಟರ್ಗಳಿಗಿಂತ ಜಾಸ್ತಿ ಮಾಡಿದ್ದಾರೆ. ಕರ್ನಾಟಕದ ಕಷ್ಟವನ್ನ ಎಳೆಯಾಗಿ ಬಿಡಿಸಿದ್ದಾರೆ. ಕರ್ನಾಟಕಕ್ಕೆ ಆಗಿರತಕ್ಕಂಥ ಅನ್ಯಾಯವನ್ನ ಎಳೆಯಾಗಿ ಬಿಡಿಸಿದ್ದಾರೆ. ಅದರಿಂದ ಫೈನಾನ್ಸ್ ಮಿನಿಸ್ಟ್ರೇ ಹೋಗ್ಬೇಕು, ಚೀಫ್ ಮಿನಿಸ್ಟ್ರೇ ಹೋಗ್ಬೇಕು ಅಂತ ಆಕ್ಟ್ನಲ್ಲಿ, GST ಕೌನ್ಸಿಲ್ ಆಕ್ಟ್ನಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವ್ರು ಹೆಂಗೆ ಅಂತಂದ್ರೆ, ಆಮೇಲೆ ಇವರು ಸುನೀಲ್ ಅವರು ಹದಗೆಟ್ಟಿದೆ, ಅಳಿ ತಪ್ಪಿದೆ, ಸಂವೇದನೆ ಇಲ್ಲ, ಎಂಥದ್ದು ಮುಖ್ಯಮಂತ್ರಿ, ಅಸಹಾಯಕ ಮುಖ್ಯಮಂತ್ರಿ. ಈ ಅಸಹಾಯಕತೆ. ಆಮೇಲೆ ಇನ್ನೊಂದು ಮುಂದೆ ಹೋಗಿ ಹೇಳಿದ್ದಾರೆ ಅಂತಂದ್ರೆ 2013ರಿಂದ 2018 ಸಿದ್ದರಾಮಯ್ಯ ಅಲ್ಲ. ಹಾಗೆ ಸುಮ್ಮನೆ ಇದ್ರ 2013ರಿಂದ 2018 ನಾನೇನು ಹೊಗಳ್ತಾ ಇದ್ರ? ಆಗಲೂ ಟೀಕೆ ಮಾಡ್ತಿದ್ರೆ.
ಟೀಕೆ ಮಾಡ್ತಿದ್ರೆ ಈಗ 2013ರಿಂದ 2018 ಸಿದ್ದರಾಮಯ್ಯ ಅಲ್ಲ. ಸಿದ್ದರಾಮಯ್ಯ ಅವತ್ತಿದ್ದಂಥ ಸಿದ್ದರಾಮಯ್ಯ, ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯ, ಮುಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಂದೇನೆ. ಸಿದ್ದರಾಮಯ್ಯ ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು ಅವತ್ತಿನ 2013ರಿಂದ 2018 ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಈಗ ಸಾಫ್ಟ್ ಆಗ್ಬಿಟ್ಟಿದ್ದಾರೆ. ಆಡಳಿತದ ಹಳಿ ತಪ್ಪಿಬಿಟ್ಟಿದೆ, ಸಂವೇದನೆ ಇಲ್ಲ. ನಿಮಗೆ ಸಂವೇದನೆ ಇತ್ತ? ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ ಎಂಥದ್ದು ನಮ್ಮ ಸುನಿಲ್ ಕುಮಾರ್ ಮಂತ್ರಿ ಆಗಿದ್ರಿ ಅಲ್ವಾ? ಬಸವರಾಜ ಬೊಮ್ಮಾಯಿ ಅವರಾಗಿದ್ದಾಗ ಆಗ ಯಡಿಯೂರಪ್ಪನವ್ರು ಇದ್ದಾಗ ನಾನು ಒಂದ್ಸಾರಿ ಮೀಟಿಂಗ್ ಕರೆದಿದ್ರು ನಮಗೆಲ್ಲ, ಕೋವಿಡ್-19 ಬಗ್ಗೆ ಮೀಟಿಂಗ್ ಕರೆದಿದ್ರು. ನಾನು ಹೇಳಿದೆ, ಭಾಳ ಕಷ್ಟದಲ್ಲಿದ್ದಾರೆ ಬಡವರು, ಕೆಳ ಮಧ್ಯಮ ವರ್ಗದವರು, ಅವ್ರಿಗೆ ಕೆಲಸ ಇಲ್ಲ, ಅವ್ರಿಗೆ ಒಂದು ಕುಟುಂಬಕ್ಕೆ 10,000 ರೂಪಾಯಿ ಕೊಡಿ ಅಂತ ಹೇಳಿದೆ. ಕೊಡಲಿಲ್ಲ. ಆ ಕಷ್ಟದಲ್ಲಿ ಇದ್ರ ಸಂವೇದನೆ ಇತ್ತಾ ನಿಮ್ಮ ಸರ್ಕಾರಕ್ಕೆ? ಸಂವೇದನೆ ಇತ್ತಾ? ರೈಸ್ ಕಡಿಮೆ ಮಾಡಿದ್ರು. 7 kg ಇದ್ದದನ್ನ 5 kg ಮಾಡಿದ್ರು. ಸಂವೇದನೆ ಇತ್ತಾ? ಇಲ್ಲ ಇಲ್ಲ. ಅವರು ಆರ್ಥಿಕ ಸಲಹೆಗಾರರು. ನಿಮಗೆ ಯಾರು ಅಡ್ವೈಸರ್ ಬೇಕು? ನಿಮ್ಗೆ ಯಾವ ಅಡ್ವೈಸರು ಅವಶ್ಯಕತೆ ಇಲ್ಲ. ನೀನೇ ಅಡ್ವೈಸರ್ ಅಪ್ಪ. ಇಲ್ಲ